ಒಂದ್ಸಲ ಯೂಸ್ ಮಾಡಿದ್ದಕ್ಕೆ ನನಗೆ ಇಂಥ ಒಳ್ಳೆ ರಿಸಲ್ಟ್ ಸಿಕ್ಕಿದೆ. ನೀವು ನೋಡ್ತಿದ್ದೀರಾ ಗೈಸ್, ನನ್ನ ಫೇಸ್ ಮೇಲೆ ಇರುವಂತಹ ಬ್ಲ್ಯಾಕ್ ಹೆಡ್ಸ್ ಎಷ್ಟು ಚೆನ್ನಾಗಿ ರಿಮೂವ್ ಆಗಿದೆ ಅಂತ ಹೇಳಿ. ಸೊ ನನಗೆ ಶಾಕ್ ಆಯ್ತು, ಇಷ್ಟೊಂದು ಬ್ಲ್ಯಾಕ್ ಹೆಡ್ಸ್ ಇತ್ತ ನನ್ನ ಫೇಸ್ ಮೇಲೆ ಅಂತ ಹೇಳಿ. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತ ಹೇಳ್ತೀನಿ. ಹೆಲೋ ಗೈಸ್, ಹೇಗಿದ್ರೆ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಸ್ಟೈಲ್ ವಿತ್ ಸುಪ್ರೀತಾ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೂ ಕೂಡ ನೋಸ್ ಹತ್ರ ತುಂಬಾ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಇದೆಯಾ? ಸೊ ಈ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಅನ್ನೋದು ಜಸ್ಟ್ ನೋಸ್ ಹತ್ರ ಮಾತ್ರ ಅಲ್ಲ, ನಿಮ್ಮ ಮೌತ್ ಏರಿಯಾದಲ್ಲಿ ಅಂಡ್ ದೆನ್ ನಿಮ್ಮ ಫೇಸ್ ಮೇಲೆ ಎಲ್ಲ ಕಡೆ ಕೂಡ ಇರುತ್ತೆ. ಸೊ ಇದನ್ನ ಹೇಗೆ ರಿಮೂವ್ ಮಾಡೋದು ಅಂತ ನಾನು ಇವತ್ತು ಕ್ವಿಕ್ ಆಗಿ ತೋರಿಸ್ತೀನಿ, ಈಸಿಯಾಗಿ. ಸೊ ಇಲ್ಲಿ ನಾನು ಸ್ಯಾನ್ಫೇನ್ ನೋಸ್ ಸ್ಟ್ರಿಪ್ಸ್ ನ ಯೂಸ್ ಮಾಡ್ತಾ ಇದ್ದೀನಿ. ಒನ್ ಆಫ್ ದ ಬೆಸ್ಟ್ ನೋಸ್ ಸ್ಟ್ರಿಪ್ ಅಂತ ಹೇಳ್ಬೋದು ಇದು. ಸೊ ಇದರಲ್ಲಿ ನಿಮ್ಗೆ ಟೋಟಲ್ ಆಗಿ 7 ಪ್ಯಾಕ್ ಸಿಗತ್ತೆ. ಸೊ ನಾನು ಆಲ್ರೆಡಿ 2 ಪ್ಯಾಕ್ ನ ಯೂಸ್ ಮಾಡಿದ್ದೀನಿ. ಇನ್ನು ನನ್ನ ಹತ್ರ 5 ಇದೆ. ಅದರಲ್ಲಿ ಇವತ್ತು ಇನ್ನೊಂದು ನಾನು ಹೇಗೆ ಯೂಸ್ ಮಾಡೋದು ಅಂತ ಯೂಟ್ಯೂಬ್ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ ನಿಮ್ಗೆ. ಈ ನೋಸ್ ಸ್ಟ್ರಿಪ್ ನಿಮ್ಮ ಫೇಸ್ ಮೇಲಿರೋ ಡೆಡ್ ಸೆಲ್ಸ್ ನ ರಿಮೂವ್ ಮಾಡುತ್ತೆ ಅಂಡ್ ದೆನ್ ನಿಮ್ಮ ಪೋರ್ಸ್ ಅಲ್ಲಿ ಇರೋ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ರಿಮೂವ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ಇದನ್ನ ಹೇಗೆ ಯೂಸ್ ಮಾಡೋದು ಅಂತಂದ್ರೆ, ಒಂದು ವಾಟರ್ ಇಂದ ನಿಮ್ಮ ಪೂರ್ತಿ ನೋಸ್ ನ ವೆಟ್ ಮಾಡ್ಕೊಳ್ಳಿ. ಸೊ ನೀವೇನಾದ್ರೂ ಚೀಕ್ಗೆ ಚಿನ್ಗೆ ಎಲ್ಲ ನೀವು ಸ್ಟ್ರಿಪ್ ನ ಯೂಸ್ ಮಾಡ್ತಿದ್ದೀರಾ ಅಂತಂದ್ರೆ ಆಲ್ ಓವರ್ ಫೇಸ್ ನೀವು ವೆಟ್ ಮಾಡ್ಬೇಕಾಗತ್ತೆ. ಸೊ ತುಂಬಾ ಚೆನ್ನಾಗಿ ವೆಟ್ ಮಾಡ್ಕೊಬೇಕು ನೀರಿಂದ. ಈ ತರ ನೆನೆಸ್ಕೊಂಡ್ರೆ ಅದು ನೀಟಾಗಿ ಅಂಟುತ್ತೆ ಅಂತ ಹೇಳಿ ಆ ಸ್ಟ್ರಿಪ್. ಸೊ ನೀವು ನೋಡ್ತಿದ್ದೀರಾ ನಾನು ಹೇಗೆ ವೆಟ್ ಮಾಡ್ಕೊಂಡೆ ಅಂತ ಹೇಳಿ. ಇವಾಗ ನಾನು ನಿಮ್ಗೆ ಈ ನೋಸ್ ಸ್ಟ್ರಿಪ್ ಹೇಗಿದೆ ಅಂತ ತೋರಿಸ್ತೀನಿ. ಸೊ ತುಂಬಾ ಚೆನ್ನಾಗಿ ಪ್ಯಾಕೇಜ್ ಕೂಡ ಇದೆ, ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸೊ ಈ ತರ ನಿಮ್ಗೆ ಸಿಗತ್ತೆ. ಇದರಲ್ಲಿ ನಿಮ್ಗೆ ಒಂದು ವೈಟ್ ಕಲರ್ ಇರುತ್ತೆ ಅಂಡ್ ಇನ್ನೊಂದು ಯೆಲ್ಲೋ ಕಲರ್ ಅಲ್ಲಿ ಇರುತ್ತೆ. ಸೊ ಯೆಲ್ಲೋ ಕಲರ್ ಯಾವ ಸೈಡ್ ಇರುತ್ತಲ್ಲ ಆ ಸೈಡ್ ನೀವು ನೋಸ್ ಸ್ಟ್ರಿಪ್ ನ ಹಾಕ್ಬೇಕು, ಮೀನ್ಸ್ ಅಂಟಿಸ್ಕೋಬೇಕು ನಿಮ್ಮ ಮೂಗತ್ರ ಅಂತ ಹೇಳಿ. ಸೊ ಸ್ವಲ್ಪ ಸ್ಟಿಕ್ಕಿ ಆಗಿರುತ್ತೆ, ನಿಮಗೆ ಗೊತ್ತಾಗತ್ತೆ ನೀವು ರಿಮೂವ್ ಮಾಡಿ ನೋಡಿದ ತಕ್ಷಣ. ನೀವು ಟಚ್ ಮಾಡಿದ್ರೆ ಸ್ವಲ್ಪ ಅಂಟುತ್ತೆ ಅದು ಆ ನೋಸ್ ಸ್ಟ್ರಿಪ್. ಸೊ ನಾನು ಕೂಡ ಚೆಕ್ ಮಾಡಿ ನೋಡಿ ಇವಾಗ ಅದನ್ನ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಿಮ್ಗೆ ಏನಾದ್ರೂ ಇನ್ನ ನೋಸ್ ಡ್ರೈ ಆಗಿದೆ ಅಂತ ಅನ್ಸಿದ್ರೆ ಮೂಗು, ಇನ್ನು ಕೂಡ ನೀವು ನೀರಿಂದ ವೆಟ್ ಮಾಡ್ಕೊಂಡು ಅಂಡ್ ದೆನ್ ಅಪ್ಲೈ ಮಾಡಿ. ಸೊ ನೀಟಾಗಿ ಅದನ್ನ ಸ್ಟ್ರಿಪ್ ನ ಹಾಕಿದ್ಮೇಲೆ ನೀಟಾಗಿ ಪ್ರೆಸ್ ಮಾಡಿ, ಸೊ ದಟ್ ಅದು ನಿಮ್ಮ ನೋಸ್ ಸೈಡ್ ಅಲ್ಲಿ ಏನಿದೆಯಲ್ಲ ನೀಟಾಗಿ ಕೂರ್ಲಿ ಅದು. ಸೊ ಇದನ್ನೆಲ್ಲ ನೀಟಾಗಿ ಅಪ್ಲೈ ಮಾಡಾದ್ಮೇಲೆ ನೀವು ಈ ನೋಸ್ ಸ್ಟ್ರಿಪ್ ನ ಹಾಗೆ ಬಿಡ್ಬೇಕಾಗತ್ತೆ. ಸೊ ಅಟ್ಲೀಸ್ಟ್ 15 to 20 ಮಿನಿಟ್ಸ್ ಹಾಗೆ ಬಿಟ್ಟು ಆಮೇಲೆ ನೀವು ರಿಮೂವ್ ಮಾಡಿ ನೋಡಿದ್ರೆ ನಿಮ್ಮ ಫೇಸ್ ಮೇಲಿರೋ ಬ್ಲ್ಯಾಕ್ ಹೆಡ್ಸ್ ಅಂಡ್ ವೈಟ್ ಹೆಡ್ಸ್ ಎಲ್ಲ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಸೊ 15 to 20 ಮಿನಿಟ್ಸ್ ಆಗಿದೆ. ನಾನಿವಾಗ ಓಪನ್ ಮಾಡಿ ತೋರಿಸ್ತೀನಿ ನಿಮ್ಗೆ ನೋಸ್ ಸ್ಟ್ರಿಪ್ ನ. ಸೊ ಇದು ನಾನು ವಿಡಿಯೋ ಮಾಡೋದಕ್ಕೆ ಅಂತ ಮಾಡಿರೋದು. ನಾನು 2 ಟೈಮ್ಸ್ ಯೂಸ್ ಮಾಡಿದಾಗ್ಲೇ ಆಲ್ಮೋಸ್ಟ್ ನನ್ನ ಫೇಸ್ ಅಲ್ಲಿರೋ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಸೊ ಆಸ್ ಯು ಕ್ಯಾನ್ ಸಿ, ಅಂಡ್ ನನ್ನ ಮೂಗ್ ಮೇಲೆ ಕಾಣ್ತಿದೆಯಲ್ಲ ಅದೆಲ್ಲ ಕಲೆಗಳು, ಅದು ನಾನು ಕ್ಲೀನ್ ಅಪ್ ಮಾಡಿಸಿದಾಗ ಬಂದ್ಬಿಟ್ಟಿದೆ. ಅದು ಓಪನ್ ಪೋರ್ಸ್ ಎಲ್ಲ ಓಪನ್ ಆಗಿರುತ್ತಲ್ವಾ, ಸೊ ಅದು ಬಂದು ಕುತ್ಕೊಂಡ್ಬಿಟ್ಟಿದೆ. ಸೊ ನಾನು ನಿಮ್ಗೆ ತೋರಿಸ್ತೀನಿ ಎಷ್ಟು ಬ್ಲ್ಯಾಕ್ ಹೆಡ್ಸ್ ಬಂದಿದೆ ಅಂತ ಹೇಳಿ. ಸೊ ಆಸ್ ಯು ಕ್ಯಾನ್ ಸಿ ಗೈಸ್, ಸೊ ಇಷ್ಟು ಬ್ಲ್ಯಾಕ್ ಹೆಡ್ಸ್ ಇವತ್ತು ನಾನು ಟ್ರೈ ಮಾಡಿದಾಗ ಬಂದಿದ್ದು. ಸೊ ಇನ್ನು ಕೂಡ ಬಂದಿದೆ ನೋಡಿ. ನಾನು ಲಾಸ್ಟ್ ಟೈಮ್ ತೋರಿಸ್ದಾಗ್ಲೇ ಎಷ್ಟೊಂದು ಬಂದಿತ್ತು ಫಸ್ಟ್ ಟೈಮ್ ತೋರಿಸಿದಾಗ, ಇವಾಗ ಇಷ್ಟು ಬಂತು. ಸೊ ಇದೆಲ್ಲ ಆದ್ಮೇಲೆ ನಿಮ್ ಪೋರ್ಸ್ ಎಲ್ಲ ಕ್ಲಿಯರ್ ಆಗಿರುತ್ತಲ್ವಾ, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಎಲ್ಲ ಬಂದಿರುತ್ತಲ್ವಾ, ಸೊ ಅದನ್ನ ಹಾಗೆ ಬಿಡಬಾರ್ದು ನೀವು. ಸೊ ಅದನ್ನ ಕ್ಲೋಸ್ ಮಾಡ್ಬೇಕಾಗುತ್ತೆ, ಆ ಓಪನ್ ಪೋರ್ಸ್ ನ ಶ್ರಿಂಕ್ ಮಾಡ್ಬೇಕು. ಸೊ ದಟ್ಸ್ ವೈ ನಾನು ಟೋನರ್ ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಫೇಸ್ ನ ನೀಟಾಗಿ ವಾಶ್ ಮಾಡ್ಕೊಂಡು ಟೋನರ್ ನ ಯೂಸ್ ಮಾಡಿ. ಸೊ ನಾನಿಲ್ಲಿ ಪಿಲಿಗ್ರಿಮ್ ರೆಡ್ ವೈನ್ ಟೋನರ್ ನ ಯೂಸ್ ಮಾಡ್ತಾ ಇದ್ದೀನಿ. ನಿಮ್ಮ ಹತ್ರ ಟೋನರ್ ಇಲ್ಲ ಅಂತಂದ್ರೆ ನೀವು ರೋಸ್ ವಾಟರ್ನು ಕೂಡ ಆಸ್ ಎ ಟೋನರ್ ಆಗಿ ಯೂಸ್ ಮಾಡಬಹುದು. ಸೊ ನೀಟಾಗಿ ಇದನ್ನ ನಿಮ್ ಫೇಸ್ ಮೇಲೆ ಮಸಾಜ್ ಮಾಡ್ಕೊಳ್ಳಿ. ನೋಸ್ ಹತ್ರನು ಕೂಡ ಎಲ್ಲಿ ನಿಮ್ಮ ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಜಾಸ್ತಿ ಬೆಳೆಯುತ್ತೆ, ಸೊ ಅಲ್ಲಲ್ಲಿ ನೀಟಾಗಿ ಟೋನರ್ ನ ಯೂಸ್ ಮಾಡ್ಕೊಂಡು ನೀಟಾಗಿ ಅಪ್ಲೈ ಮಾಡಿ. ಅದಾದ್ಮೇಲೆ ಲಾಸ್ಟಿಗೆ ನೀವು ಒಂದು ಮಾಯಿಶ್ಚರೈಸರ್ ನ ಯೂಸ್ ಮಾಡಿದ್ರೆ ನಿಮ್ಮ ಸ್ಕಿನ್ ಸೇಫ್ ಆಗಿರುತ್ತೆ ಅಂತ ಹೇಳ್ಬೋದು. ಅಂಡ್ ಗೈಸ್, ಬ್ಲ್ಯಾಕ್ ಹೆಡ್ಸ್ ವೈಟ್ ಹೆಡ್ಸ್ ಆಗಬಾರ್ದು ನಿಮ್ ಫೇಸ್ ಮೇಲೆ, ನಿಮ್ ಫೇಸ್ ಕ್ಲಿಯರ್ ಆಗಿರ್ಬೇಕು ಅಂತಂದ್ರೆ ನೀವು ಸ್ಕಿನ್ ಕೇರ್ ನ ಚೆನ್ನಾಗಿ ಮಾಡ್ಕೊಬೇಕು. ಅಂಡ್ ನೀವು ತುಂಬಾ ಮೇಕಪ್ ಮಾಡ್ಕೊಂತಿದೀರಾ ನಿಮ್ ಫೇಸ್ ಮೇಲೆ ಅಂತಂದ್ರೆ ಸ್ಕಿನ್ ಕೇರ್ ತುಂಬಾ ಚೆನ್ನಾಗಿ ನಾವು ಹೆಂಗೆ ನಮ್ ಸ್ಕಿನ್ ನ ಮೇಂಟೈನ್ ಮಾಡ್ತೀವಿ ಅಷ್ಟು ಚೆನ್ನಾಗಿ ನಮ್ ಸ್ಕಿನ್ ಇರುತ್ತೆ, ಗ್ಲೋಯಿ ಆಗಿ ಶೈನಿ ಆಗಿ ಚೆನ್ನಾಗಿರುತ್ತೆ. ಸೊ ಅದಕ್ಕೋಸ್ಕರ ಮಾರ್ನಿಂಗ್ ಸ್ಕಿನ್ ಕೇರ್ ಆಗಿರ್ಬೋದು, ಈವ್ನಿಂಗ್ ನೈಟ್ ಸ್ಕಿನ್ ಕೇರ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಮಾಡಿ. ಡೈಲಿ 2 ಟೈಮ್ಸ್ 3 ಟೈಮ್ಸ್ ಫೇಸ್ ವಾಶ್ ಮಾಡ್ಕೊಳ್ಳಿ. ನಿಮ್ ಫೇಸ್ ನ ನೀವು ಎಷ್ಟು ಚೆನ್ನಾಗಿ ಇಟ್ಕೊಂಡಿರ್ತೀರಾ ಅಷ್ಟು ಚೆನ್ನಾಗಿ ನಿಮ್ ಫೇಸ್ ಕೂಡ ಇರುತ್ತೆ. ಸೊ ದಟ್ಸ್ ಇಟ್ ಗೈಸ್, ನಾನು ಮಾಯಿಶ್ಚರೈಸರ್ ಹಾಕಿ ಸುಮ್ಮನೆ ಬಿಟ್ಟಿದ್ದೀನಿ, ಯಾವುದೇ ರೀತಿ ಮೇಕಪ್ ಮಾಡಿಲ್ಲ. ಸೊ ದಟ್ಸ್ ಇಟ್ ಫಾರ್ ಟುಡೇ. ಐ ಹೋಪ್ ನಿಮ್ಗೆ ನನ್ನ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಬಾಯ್ ಗೈಸ್.